ಇಲ್ಲಿ ಒಂದು ವಿಶೇಷವಾದ ವಿಷಯ ಗಮನಿಸ್ಬೋದು. ನಮ್ಮಿಲ್ಲ ಒಂದಷ್ಟು ದಿನ ಕೆಲಸ ಮಾಡೋರು ಊಟ ಮಾಡ್ತಾ ಇದ್ದಾರೆ ಕಾಡಿನ ಮಧ್ಯೆ ಇಲ್ಲಿ ಕುತ್ಕೊಂಡು ರೋಡಲ್ಲಿ. ನೀವು ಹೆಂಗೆ ಊಟ ಮಾಡ್ತಿದ್ರಿ ಸರ್? ಸೇಮ್ ಇವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಇದ್ವಿ. ಡಿಟೋ ಈಗ ಹೆಂಗೆ ಮಾಡ್ತಾ ಇದಾರಲ್ಲ ಕೂತ್ಕೊಂಡು ಇದೇ ಥರ ಊಟ ಮಾಡ್ತಾ ಇದ್ವಿ. ಬಟ್ ಕಾಡೊಳಗೆ ಕಾಡೊಳಗಡೆ ಹಾಂ. ಅಡುಗೆ ಹೆಂಗೆ ಮಾಡೋದು? ಈಗ ಹಂಗೆ ಮಾಡಿದಾರಲ್ಲ ಅವರು ಎಲ್ಲ ಇಲ್ಲೇ ಮಾಡಿದಾರೆ ಅಥವಾ ತಂದಿದಾರ ಗೊತ್ತಿಲ್ಲ. ಹಾಂ. ನೀವು ಹೆಂಗೆ ಮಾಡ್ತೀವಿ? ಇದೇ ಪಾತ್ರೆ, ಅದೇ ಥರ ಪಾತ್ರೆ. ಈಗ ಅವ್ರು ನೋಡ್ತಾ ಇದ್ದಾರೆ, ನಾವು ಹಂಗೆ ಊಟ ಮಾಡಿದ್ರೆ ನೆನಪು. ಹಾಂ 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 ಹಾಂ. ತಗೊಳ್ಳಿ, ಚೆನ್ನಾಗಿರ್ತದೆ. சமையலெல்லாம் இங்கே பண்ணிங்களா? நல்ல சாப்பிடு சார். ಅಡುಗೆ ಎಲ್ಲಿ ಮಾಡಿದ್ರಿ? ಇಲ್ಲ ಮಾಡಿದ್ದಾರೆ, ಇಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲ ಮಾಡಿದ್ದೀರಾ? ಹೌದು ಇಲ್ಲ ಮಾಡ್ಕೊಂಡಿದ್ದಾರೆ. ಪ್ರಿಪರೇಷನ್ ಹಿಂಗೆ ಪண்றதா? ಹೌದು ಫುಡ್ ಹಿಂಗೆ ಮಾಡಿ. என்ன வேலை? ಸರ್ ಆ ಊಟದ್ದು ಅದೊಂದು ವಿಶೇಷ ಇದೆ ನಿಮಗೆ. ಊಟದ್ದು ಹೇಳ್ತೀನಿ. ಇಲ್ಲಿ ಕೂತಿದ್ದಲ್ಲ ಇದೇ ಥರ ಒಳಗಡೆ ಕೂತ್ಕೋತಾ ಇದ್ವಿ. ಅಡುಗೆ ಮಾಡೋದಕ್ಕೆ ಅವರು 10 ಜನದಲ್ಲಿ 7 ಜನ ಡೈಲಿ ಒಬ್ಬೊಬ್ಬ ಮಾಡೋದು. ಡೈಲಿ ಒಬ್ಬೊಬ್ಬ ಮಾಡಬೇಕು ಅದು ಅಡುಗೆ. ಅದರಲ್ಲಿ ವೀರಪ್ಪನ್ ಮಾಡ್ತಿರ್ಲಿಲ್ಲ, ಸೇರಿಗುಳಿ ಗೋವಿಂದನ್ ಮಾಡ್ತಿರ್ಲಿಲ್ಲ, ಚಂದ್ರಗೌಡನ್, ಇವ್ರು 3 ಜನ ಮಾಡ್ತಿರಲಿಲ್ಲ ಅಡುಗೆ. ಉಳಿಕೆ 10 ಮೆಂಬರ್ಸ್ ಮಾಡೋರು ಡೈಲಿ ಒಬ್ಬ. ಅವ್ರು ಹೆಂಗೆ ಅಂದ್ರೆ ಸೌದೆ ಹೊಗೆ ಬರ್ತಾ ಇರ್ತಕ್ಕಂಥ ಸೌದೆ ಹುಡುಕ್ತಿದ್ರು ಅವರು. ಹೊಗೆನೇ ಬರ್ತಿರಲಿಲ್ಲ ಅದು. ಒಳ್ಳೆ ಸೇಮ್ ಗಂಧದ ಸೌದೆ ಥರ ಇರೋದು. ಒಳ್ಳೆ ರೆಡ್ ಇದ್ರ ಥರ ಕೆಂಪು ರೆಡ್ ಕಲರ್ ಇರೋದು ಅದು. ಅದ್ರಲ್ಲಿ ಉರಿದ್ರೆ ಬರೀ ಬೆಂಕಿನೇ ಬರೋದು. ಜ್ವಾಲೆ ಜಾಸ್ತಿ ಇದಿಲ್ಲ, ಹೊಗೆ ಇರಲಿಲ್ಲ. ಹೊಗೆ ಯಾಕೆ ಬೇಡ ಅಂತ ಹೇಳ್ತಿದ್ದ ಅಂದರೆ ಆ ಮೇಲೆ ಏರ್ತದಲ್ಲ ಹೊಗೆ, ಆಗ ಯಾರೋ ಇದ್ದಾರೆ ಅಲ್ಲಿ ಅಂತ ಗೊತ್ತಾಗ್ಬಿಡ್ತಿತ್ತು ಅಂತ ಅವನ ಒಂದು ಇದು ಲೆಕ್ಕಾಚಾರ ಗೊತ್ತಾಗ್ಬಿಡ್ತಿದೆ. ಆ ಹೊಗೆ ಬರ್ದಿದ್ದಂಗೆ ಸೌದೆಲ್ಲ ಅಡುಗೆ ಮಾಡೋರು. ಹಾಂ, ತುಂಬಾನೇ ಕಲೆಕ್ಟ್ ಮಾಡ್ತಿದ್ದೀರಾ ಸೌದೆ? ಎಷ್ಟು ಬೇಕು ಇಲ್ಲ, ಕಾಡಲ್ಲಿ ಎಲ್ಲಿ ಬೇಕು ನಿಮ್ಗೆ ಸೌದೆ? ಎಲ್ಲ ಕಡೆ ಸಿಗುತ್ತಲ್ಲ. ಸೌದೆ ಎಲ್ಲ ಅಡುಗೆ ಮಾಡ್ತಾ ಇದ್ರು. ಓಕೆ. 2 ಟೈಮ್ ಮಾಡೋರು, 2 ಹೊತ್ತು. ಊಟ ಹೊತ್ತು ಮಾಡ್ತಿರೋ ಒಂದೆರಡು ಸರಿ ಮಾಡಿದ್ರು ಆಗಲಿಲ್ಲ ನಮಗೆ, ದಿನಕ್ಕೆ ಡೈಜೆಷನ್ ಆಗ್ತಿರ್ಲಿಲ್ಲ. 2 ಟೈಮ್ ಮಾಡ್ತೀವಿ, 2 ಟೈಮ್ ಊಟ ಮಾಡ್ತೀವಿ. ಅಡುಗೆ ಮಾಡ್ತಿದ್ರು? ಅಡುಗೆ ಅನ್ನ ಸಾಂಬಾರು, ಬೇಳೆ ಸಾರು. ದಿನಾನು ಉಪ್ಪಿಟ್ಟು ಚಿತ್ರಾನ್ನ ಆ ಥರದ್ದೇನು ಮಾಡಿ? ಉಪ್ಪಿಟ್ಟು ಚಿತ್ರಾನ್ನ ಅಂತ ಏನಿಲ್ಲ. ಒಂದ್ಸರಿ ಪೂರಿ ಮಾಡಿದ್ದ. ಪೂರಿ ಹೌದು, ಬಾಣಲೆ ಇಟ್ಟು ಪಾತ್ರೆ ಇಟ್ಟು ಅದರಲ್ಲಿ ಪೂರಿ ಮಾಡಿದ್ದ. ಪೂರಿ ಚಟ್ನಿ, ಸಾಗು ಚಟ್ನಿ ಸಾಗು ಮಾಡಿದ್ದ. ನೋಡಿ ಸಾಗು ಮಾಡಿದ್ದ. ಅಂದ್ರೆ ನಕೀರನ್ ಬರುವಾಗ ಎಲ್ಲ ತರ್ತಿದ್ದು ವೆಜಿಟೇಬಲ್ಸ್ ಎಲ್ಲ. ಅವಾಗ ಅಂತವೆಲ್ಲ ಮಾಡೋರು. ಆಮೇಲೆ ಮುಗ್ದಾದ್ಮೇಲೆ ಏನೂ ಇರಲಿಲ್ಲ. ಏನು ಖಾಲಿಯಾದ ದಿನಗಳಲ್ಲಿ ಏನೇನು? ಖಾಲಿಯಾದ ದಿನದಲ್ಲಿ ಅಯ್ಯೋ ಅದು ಊಟ ಕೇಳ್ಬಿಟ್ರೆ ಒಂಥರ ಇದು ಮಾಡ್ತೀರ. ಹೇಳಿ. ಎಣ್ಣೆ ಇರ್ತಿತ್ತು, ಅದಕ್ಕೆ ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ ಜಬ್ಬಿ ಹಾಕ್ಬಿಡೋರು ಅಷ್ಟು. ಅದೇ ಚಟ್ನಿ. ಅದನ್ನೇ ಅನ್ನದೆಲ್ಲ ಕಲಸಿ ತಿಂತಾ ಇದ್ವಿ. ಅನ್ನ ಮಾಡೋದು ತಿನ್ನೋದು.